ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ರೀ, ನಾನ್ ಸಚ್ಚು ಹೀಗೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ರೀ. ನಿಮಗೂ ಗೊತ್ತು ತಾನೆ ಅವನ ಬಗ್ಗೆ. ಆದ್ರೂ ಈ ಪೊಲೀಸ್ ಅವರಿಗೆಲ್ಲ ಹೇಳ್ತಿರೋದು ನೋಡಿದ್ರೆ ನನ್ ತುಂಬಾ ಭಯ ಆಗ್ತಾ ಇದೆ ರೀ. ರೇವತಿ, ನಮ್ಮ ಮಗಂಗೆ ಏನೂ ಆಗಲ್ಲ, ನೀ ಸಮಾಧಾನ ಮಾಡ್ಕೊ. ಇಷ್ಟೆಲ್ಲ ಆದ್ಮೇಲೂ ಹೇಗ್ರಿ ಸಮಾಧಾನ ಮಾಡ್ಕೊಳ್ಳೋದು? ನಾನು ಇದಕ್ಕೆ ಹೇಳಿದ್ದು, ಇಂಥ ಚಿಲ್ಡ್ರೆ ಹುಡುಗಿ ಸವಾಸ ಮಾಡ್ಬಾರ್ದು ಅಂತ. ಈಗ ನೋಡು ಹೇಗಾಯ್ತು. ನೀವ್ ಇನ್ನೂ ಏನೇನೋ ಹೇಳಿ ನನ್ ದುಃಖನ ಜಾಸ್ತಿ ಮಾಡ್ಬೇಡಿ. ಸರಿ ಆಯ್ತು, ಅಳ್ಬೇಡ. ನಮ್ಮ ಮಗ ಎಲ್ಲೇ ಇದ್ರು ನಾನು ಹುಡುಕ್ಸ್ತೀನಿ, ನೀನ್ ಅಳ್ಬೇಡ. ಯಾಕ್ರಿ? ನನಗೆ ಗೊತ್ತಿರೋ ಹೈಯರ್ ಅಫಿಷಿಯಲ್ಸ್ಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. ಅವರು ಸಚಿನ್ನ ಸರ್ಚ್ ಮಾಡಕ್ಕೆ ಹೆಲ್ಪ್ ಮಾಡ್ತಾರೆ. ನೀನ್ ಕಾರಲ್ಲೇ ಕೂತಿರೋ, ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಹಲೋ, ಹೇಳಿ ಅಂಕಲ್. ಏಯ್, ನಿನಗೆ ಆ ಸುಮಾ ಮೆಸೇಜ್ ಮಾಡ್ದಂಗೆ ಎಲ್ಲ ಸೆಟಪ್ ಮಾಡು ಅಂತ ತಾನೇ ಹೇಳಿದ್ದು. ನನ್ ಮಗ ಪ್ಲೇ ಬಾಯ್ ಅನ್ನೋ ಹಾಗೆ ರೂಮ್ ಅಲ್ಲಿ ಪ್ರೂಫ್ ಸಿಕ್ಕಿದೆಯಲ್ಲ, ಏನ್ ಮಾಡಿದ್ಯಾ ನೀನು? ಕೂಲ್ ಡೌನ್ ಅಂಕಲ್. ಯಾಕೆ ಕೂಗಾಡಿ ಆಯಾಸ ಮಾಡ್ಕೋತಿದ್ದೀರಾ? ಹೊರಗಡೆ ತುಂಬಾ ಬಿಸಿಲಿದೆ. ಏಯ್, ನನ್ ಮಗನಿಗೆ ಕೆಟ್ಟ ಹೆಸರು ಬಂದ್ರೆ ಅದ್ ನನಗೂ ಅನ್ವಯಿಸುತ್ತೆ. ಒಂದ್ ಮಾಡು ಅಂದ್ರೆ 10 ಮಾಡಿದ್ಯಾ. ಇದೆಲ್ಲ ಮಾಡಿದ್ ನಾನಲ್ಲ ಅಂಕಲ್, ಇದೆಲ್ಲ ಪ್ಲಾನ್ ರಾಜಿ ಅಂಟಿದು. ವಾಟ್? ಮೊದ್ಲು ಆ ರಾಜೇಶ್ವರಿ ಅವರಿಗೆ ಕಾನ್ ಕಾಲ್ ಹಾಕು. 1 ನಿಮಿಷ ಅಂಕಲ್. ಸೋನಿಯಾ ಜೊತೆ ಕೇಶವ್ ಕೂಡ ಲೈನ್ ಅಲ್ಲಿ ಇದ್ದಾನೆ. ರಾಜೇಶ್ವರಿ ಅವರೇ, ನೀವೇನ್ ಕೆಲಸ ಮಾಡಿದೀರಾ ಅಂತ ನಿಮಗೆ ಗೊತ್ತಿದ್ಯಾ? ಯಾರಿಗೆ ಹೇಳಿ ಕೇಳಿ ಕೆಲಸ ಮಾಡಿದೀರಾ? ಯಾವ ಸಾಹೇಬ್ರೆ? ಆಂಟಿ, ಅಂಕಲ್ ಸಚಿನ್ ಬಗ್ಗೆ ಕೇಳ್ತಾ ಇದ್ದಾರೆ. ಅದೇ ಫೋಟೋಸು ಮೆಸೇಜ್ ಬಗ್ಗೆ. ಅಯ್ಯೋ ಅದಾ? ಏನೋ ಇಷ್ಟು ಸಲೀಸಾಗಿ ಹೇಳ್ತಾ ಇದ್ದೀರಲ್ಲ, ಓ ಅದಾ ಅಂತ. ನನ್ ಮಗನ ಹೆಸರು ಹಾಳು ಮಾಡೋದಕ್ಕೆ ನಿಮಗೆ ಯಾರು ರೈಟ್ಸ್ ಕೊಟ್ಟಿದ್ದು? ವಸಿ ನನ್ ಮಾತ್ ಕೇಳಿ ಸಾಹೇಬ್ರೆ, ಕೇಸು ಟ್ರಾಂಗ್ ಆಗಿರ್ಬೇಕು ಅಂದ್ರೆ 2 ಕಡೆನೂ ಸಮವಾಗಿರ್ಬೇಕು. ಕೇಸ್ಗೋಸ್ಕರ ತಮ್ಮ ನನ್ನ ತಾವೇ ಕಳ್ಕೊತಾರೇನ್ರಿ? ಇದೆಲ್ಲ ಸುಮ್ನೆ ನೆಪಕ್ಕೆ ಸಾಹೇಬ್ರೆ. ಒಂದ್ಸತಿ ಸುಮನ್ ಬಗ್ಗೆ ಕೆಟ್ಟ ಹೆಸರು ಬಂದು ಅವಳ ಹೆಸರು ಹಾಳಾದ್ಮೇಲೆ ಇದ್ರದ್ ಸಚಿನ್ ಏನು ತಪ್ಪಿಲ್ಲ, ಎಲ್ಲ ಸುಮನ್ದೆ ತೆಪ್ಪು ಅಂತ ಪ್ಲೇಟ್ ಬದಲಾಯಿಸಕ್ ನಿಮಗ್ ಗೊತ್ತಿಲ್ವೇ? ಆಂಟಿ ಸರಿಯಾಗಿ ಹೇಳ್ತಿದ್ದಾರೆ ಅಂಕಲ್. ಈಗ ನಾವು ಸುಮನ್ನ ಹೈಲೈಟ್ ಮಾಡಿದ್ರೆ ಸುಮನ್ ವಿರುದ್ಧ ಕೇಸ್ ಬುಕ್ ಮಾಡೋದಕ್ಕೆ ಆಗಲ್ಲ ಅಂಕಲ್. ಒಂದಕ್ಕಿಂತ ಸುಮ ಏನಾದ್ರೂ ತಗ್ಲಾಕೊಂಡ್ರೆ ಸಚಿನ್ನೂನುವೆ ನೀವ್ ಆರಾಮಾಗಿ ಇದರಿಂದ ಬುಡ್ಸ್ಕೋಬಹುದು. ಅಂಕಲ್, ಈ ಕೇಸ್ ಯಾವ ದಾರಿಲಿ ಹೋಗ್ತಿದ್ಯೋ ಅದೇ ದಾರಿಲೇ ಹೋಗ್ಲಿ ಅಂಕಲ್. ಆಗ್ಲೇ ಆ ಸುಮ ನಿಮ್ ಮಗನಿಂದ ದೂರ ಆಗೋದಕ್ಕಾಗೋದು. ನೋಡೋ, ಇದನ್ನೆಲ್ಲ ನಮ್ಮ ಹುಡುಗರೇ ಮಾಡ್ತಿದ್ರು. ನೀನ್ ಕಾಲೇಜಲ್ಲಿದ್ದು ಅವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅನ್ನೋ ಕಾರಣಕ್ಕೆ ನಿನ್ ಮಾತು ಕೇಳ್ತಾ ಇದ್ದೀನಿ. ಡೋಂಟ್ ವರಿ ಅಂಕಲ್, ಮಾಡ್ತಿರೋದೆಲ್ಲ ನಿಮ್ ಒಳ್ಳೇದಕ್ಕೆ. ನೀನ್ ಅವರಿಬ್ರು ಕೂಡ ಹಾಕಿರೋ ಜಾಗದಲ್ಲಿ ಇದೆಯಾ ತಾನೆ? ಸಚಿನ್ ಸೇಫ್ ಆಗಿದಂತಾನೆ? ಸಾಹೇಬ್ರೆ, ಅವಳೆ ನಿಮಗ್ ತಿಳಿಸ್ದೆ ಏನೂ ಮಾಡಕ್ಕಿಲ್ಲ. ಈ ಸತಿ ನಮ್ ಪಿಲ್ಲಾನು ಸಕ್ಸಸ್ ಆಗೇ ಆಯ್ತದೆ. ಏನೋ ನೀವಿಬ್ರು ಹೇಳ್ತಾ ಇದೀರ ಅಂತ ನಿಮ್ ಮಾತು ಕೇಳ್ತಾ ಇದ್ದೀನಿ. ನನ್ ಮಗಂಗ್ ಯಾವ್ದೇ ರೀತಿಯಲ್ಲಿ ತೊಂದರೆ ಆಗ್ಬಾರ್ದು. ಏನು ಆಗಲ್ಲ ಅಂಕಲ್, ನೀವ್ ಆರಾಮಾಗಿರಿ. ರೀ, ಅವ್ರೇನಂದ್ರು? ಅವ್ರು ನಮ್ ಸಚಿನ್ ಹುಡುಕ್ತಾರಲ್ವಾ? ಸಚ್ಚು ಸಿಕ್ತಂತಾನೆ? ಅವನಿಗೆ ಏನೂ ಆಗಲ್ಲ. ನಮ್ಮ ಮಗ ಸೇಫ್ ಆಗಿ ವಾಪಸ್ ಬರ್ತಾನೆ, ನೀನು ಭಯ ಪಡ್ಬೇಡ. ಅಕ್ಕ, ನನ್ ಮಾತ್ ಕೇಳಕ್ಕ. ನೀನ್ ಅವರಿಬ್ರು ಪಿರುತಿ ವಿಚಾರ ಅವತ್ತ ಹೇಳಿದ್ರೆ
ಇವತ್ತು ಇಟ್ಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ಅಕ್ಕ ಅದೇನಾಯ್ತು ಅಂದ್ರೆ ನೀನ್ ಸುಮ್ಕೆ ಇರವೆ. ನಮ್ಮಲ್ಲಿ ನೀನು ಒಬ್ಳು ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ಮೋಸ ಮಾಡ್ಬಿಟ್ಟೆ. ಸಾಣವರ ಓಸಿ ನಾನು ಹೇಳೋದನ್ನ ಕೇಳಿ, ನಿಮಗೆ ಮೋಸ ಮಾಡ್ಬೇಕಂತ ಸ್ನೇಹವರ ಈಸನ್ ಮುಚ್ಚಿಟ್ಟಿಲ್ಲ. ಕಂಟಿ ಅವ್ರೆ, ನೀವು ನಿಮ್ಮ ಹೆಂಡತಿ ಪರವಾಗಿ ವಹಿಸ್ಕೊಂಡು ಮಾತಾಡ್ಬೇಡಿ. ಒಂದೇ ಒಂದ್ಸಲಿ ನನ್ನ ಸ್ಥಾನದಾಗ ನಿಂತ್ಕೊಂಡು ಯೋಚನೆ ಮಾಡಿ, ನನ್ನ ನೋವು ಏನು ಅಂತ ಗೊತ್ತಾಯ್ತದೆ. ನನಗೆ ಅರ್ಥ ಆಗುತ್ತೆ ಅಕ್ಕ. ನನಗೆ ಈ ಲವ್ ವಿಷಯ ಗೊತ್ತಾದಾಗ ಸುಮಾ ಮತ್ತೆ ಸಚಿನ್ ಮಧ್ಯೆ ವೈಮನಸ್ಸಿತ್ತು. ಈ ಲವ್ ಬ್ರೇಕಪ್ ಆಗಿದೆ ಅಂತ ಸುಮಾ ಹೇಳಿದ್ಲು. ಅದಕ್ಕೆ ನಾನು ನಿಮ್ಮ ಹತ್ರ ಏನೂ ಹೇಳಲಿಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಕ್ಕ. ಅವರಿಬ್ಬರ ಮಧ್ಯ ಪ್ರೀತಿ ಮುರಿದು ಬಿದ್ದಿದ್ರೆ ಮತ್ತೆ ಹೇಗಮ್ಮ ಮಾತಾಡಿಸ್ತಾ ಇದ್ರು? ಸಚಿನ್ ತುಂಬಾ ಸಲ ಸುಮನ್ ಹತ್ರ ಸಾರಿ ಕೇಳಿದ್ದಪ್ಪ. ಸತ್ಯಾಗ್ರಹ ಎಲ್ಲ ಮುಗಿದ್ಮೇಲೆ ಅವರಿಬ್ರು ಚೆನ್ನಾಗಿದ್ರು ಅಂತ ಅನ್ಸುತ್ತೆ. ಅಕ್ಕ, ಸುಮಾ ಪುಟ್ಟವನ ಬಗ್ಗೆ ತುಂಬಾ ಯೋಚನೆ ಮಾಡಿ ಸಚಿನಿಂದ ದೂರ ಆಗ ಕಡಿಯಿದ್ಲು. ಅವಂಗ್ ಕೊಟ್ಟಿರೋ ಮಾತನಾಗೆ ಆಟೊಂದು ಅಕ್ರೆ ಇದ್ದಿದ್ರೆ ಇವತ್ತು ಯಾಕೆ ಹಿಂಗ್ ಮಾಡ್ತಿದ್ಲು? ನಾನೇ ಸುಮಂತವಾಗಿ ಕೇಳ್ಕೊಂಡಿದ್ದೆ, ಸಚಿನ್ ತುಂಬಾ ಒಳ್ಳೆ ಹುಡುಗ, ಅವನಿಗೆ ಮೋಸ ಮಾಡ್ಬೇಡ ಕಣವಿ ಅಂತ. ಏಯ್ ಸುಮನ್ ಇವತ್ತಿನ ಪರಿಸ್ಥಿತಿಗೆ ನಮ್ಮ ಮನೆ ಹೆಸರು ಹಾಳಾಗೋಗಕ್ಕೆ ನೀನು ಕಾರಣ ಆಗ್ಬಿಟ್ಟಲ್ಲ. ಗೋಪಾಲಯ್ಯ, ಈ ಕೈ ಮಾಡಿ ಯೋನ್ ಪ್ರಯೋಜನ? ಸುಮ್ಕಿರು. ಅಲ್ಲ ಮರ, ಪುಟ್ಟಮ್ಮಿ ಹೋಗ್ಬೇಕಾದ್ರೆ ಮನೆ ಕಡೆ ಜೋಪಾನ ಅಂತ ಸಾರಿ ಹೇಳ್ಬಿಟ್ಟವಳೆ. ಈಗ ಸುಮ್ಮಂಗೆ ಏನಾರು ಹೆಚ್ಚು ಕಡಿಮೆ ಆದ್ರೆ ನಾವು ಪುಟ್ಟಮ್ಮಂಗೆ ಏನು ಉತ್ತರ ಕೊಡೋದು? ಅವನರ ಕೊಟ್ಟ ಜವಾಬ್ದಾರಿನ ನನ್ನ ಕೈನಾಗ ಉಳಿಸ್ಕೊಳಕ್ ಆಗ್ಲಿಲ್ಲ ಆತ. ಸುಮಾ ಅವಂಗ ಇಂಥ ಮೋಸ ಮಾಡ್ತಾಳೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಕ್ಕ, ನೀನ್ ಅನ್ಕೊಂಡಿರೋ ತರ ಸುಮ್ಮ ಏನು ಕೆಟ್ಟ ಹುಡುಗಿ ಅಲ್ಲ ಅಕ್ಕ. ವಯಸ್ಸಲ್ಲಿದ್ದಾಗ ಪ್ರೀತಿ ಎಲ್ಲ ಆಗೋದು ಸಹಜ. ಆ ಅನುಭವ ನಿನಗೂ ಇದೆ ಅಲ್ವಾ? ಹಾಗೇನೆ ಸುಮನ್ಗೂ ಸಚಿನ್ ಮೇಲೆ ಲವ್ ಆಗಿದೆ. ಇದರಿಂದ ಅವನ್ಗೆ ನೋವಾಗುತ್ತೆ ಅಂತ ಗೊತ್ತಾದಾಗ ಅವಳ ಪ್ರೀತಿನೂ ತ್ಯಾಗ ಮಾಡೋದಕ್ಕೆ ರೆಡಿ ಆಗಿದ್ದಾಳಕ್ಕ. ನೀನ್ ಅದನ್ನು ಯೋಚನೆ ಮಾಡು. ಸುಮನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಹೀಗ್ ಮಾಡ್ತಿದ್ರಾ? ಅದೆಲ್ಲ ಸರಿ ಸ್ನೇಹ, ಆದ್ರೆ ನಂಗೆ ಈ ಮನೆಯಾಗ ಇರಕ್ ಆಗಕ್ಕಿಲ್ಲ, ನನಗೆ ನೀನೇ ಬೇಕು ಅಂತ ಯೋನೋ ಸಂದೇಶ ಕಳಿಸಿ ಅವನ ಜೊತೆಯಾಗಿ ಯಾಕೆ ಹೋದ್ಲು? ಇದ್ರಾಗ ಸುಳ್ಳು ಇರ್ಬೋದಲ್ವಾ ಅತ್ತೆ? ಸುಮಾ ಸಚಿನ್ ಇಬ್ರುವೆ ಮನೆಯವ್ರನ್ನ ಮೀರಿ ಮದ್ವೆ ಮಾಡ್ಕೊಳ್ಳೋ ಧೈರ್ಯ ಮಾಡಕ್ಕಿಲ್ಲ ಅನ್ಸ್ತೈತೆ. ಲೇ ಪುರ್ಸಿ, ಭಾವ ಹೊಡೆದಲ್ಲ, ಈಗ ನಾನು ಬಾರಿಸ್ತೀನಿ ನೋಡು. ಅವ್ರಿಬ್ರು ನಂಬರುವೆ ಮಹಾರಾಷ್ಟ್ರ ಸಿಕ್ಕಿದೆ ಅಂತ ಗೊತ್ತಾದ್ಮೇಕು ಈಗ ಮಾತಾಡ್ತಿದ್ಯಲ್ಲ. ಯಾರು ಏನೇ ಹೇಳಿದ್ರು ನಾನು ಸಾರಿ ಹೇಳ್ತೀವನಿ. ಸಚಿನ್ ಒಳ್ಳೆ ಹುಡುಗ ಅಂತಾನೆ. ನನ್ಗೊಂದ ಮೇಲೆ ನಂಬಿಕೆ ಐತೆ ಮಾವ. ನಾನೊಂದು 3 ವರ್ಷದಿಂದ ನೋಡಿವ್ನಿ. ಪೊಲೀಸ್ನವ್ರು ನೋಡಿದ್ರೆ ಹಂಗೆ ಹೇಳ್ತವ್ರೆ, ಈ ಪುರ್ಸಿ ಸ್ನೇಹ ನೋಡಿದ್ರೆ ಹಿಂಗೆ ಹೇಳ್ತವ್ರೆ. ಈ ವಿಚಾರದಾಗೆ ಯೋನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಲಕಂಟಿ. ನಂಗೂ ಅದೇ ಗೊಂದಲ ಆಯ್ತವ. ಅವ ಗುಡಿಯಿಂದ ಬರೋ ಅಷ್ಟರಲ್ಲಿ ಸುಮ್ಮ ಮನೆಗೆ ಬರಲಿಲ್ಲ ಅಂದ್ರೆ ನನ್ನ ಮುಖನ ಅವನ್ ತೋರ್ಸಕ್ ಆಗಕ್ಕಿಲ್ಲ. ನಾನು ಬದುಕಿರಕ್ಕಿಲ್ಲ. ನಾನು ಇರಕ್ಕಿಲ್ಲ, ಪುಟ್ಟವಿಗೂ ನನಗೂ ಮುಖ ತೋರ್ಸಕ್ ಆಗಿಲ್ಲ. ಈಗ ಅಪ್ಪ ಮಗಳು ಸುಮ್ಕಿರಿ ವಸಿ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ಸುಮ್ಮನೆ ಕರ್ಕೊಂಬರ್ತೀವಿ ಅಂತ ಪೊಲೀಸ್ನವ್ರು ಹೇಳೋರಲ್ಲ, ಸಿಗ್ತಾಳೆ ಬುಡಿ. ಹೌದು, ಇಬ್ರು ಸಿದ್ದೇರ ತಕೊಳ್ಳಿ. ನಮ್ಮ ಸುಮಂಗೆ ಏನೂ ಹಾಕಿಲ್ಲ. ಪುಟ್ಟವ್ವ ಬರೋಷ್ಟಾಗೆ ಸುಮಾ ವಾಪಸ್ ಮನೆಗೆ ಬಂದೇ ಬರ್ತಾಳೆ.